ಅನಂತಕುಮಾರ್ ಹೆಗಡೆ ಅವರು ಆಗಮಿಸುತ್ತಿದ್ದಾರೆ. ಹಗ್ಗ ಹಗ್ಗ ಓಕೆ, ಹಗ್ಗ ತಗೊಂಡ್ಬರ್ತಿದ್ದಾರೆ. ಹಗ್ಗ 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 ಒಂದು ನಿಮಿಷ, ಯಾರು ತಗೊಂಡ್ಬಂದಿರೋದು? ಯಾರು? ಎಸ್ ನೋಡಿ, ಹಗ್ಗ ಪಿಕಾಸ್ ಹಾರೆ ಹತ್ತಾರ ತಗೊಂಡು ಹೋಗಿದ್ರಲ್ಲ ಶ್ರುತಿ, ಅದು ಬರ್ತಾ ಇದೆ. ಬನ್ನಿ ಕರ್ಕೊಂಡೇ ಬರೋಣ. ಎಸ್, ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ಹೇಳಿ ಸರ್, ಹೇಳಿ ಸರ್. ಓಕೆ 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 ಓಕೆ, ಎಲ್ಲ ಮೆಟೀರಿಯಲ್ ಕೂಡ ಬರ್ತಾ ಇದೆ ಶ್ರುತಿ. ಈಗ ನೋಡಿ, ಗಾಡಿ ತೋರಿಸಿದ್ದು, ಗಾಡಿ ತೋರಿಸಿ. ಗ್ರಾಮ ಪಂಚಾಯತ್ ಉದ್ಗಾರ, ಸ್ವಚ್ಛ ವಾಹಿನಿ. ಈ ಕ್ಷಣದಲ್ಲಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಹಳ ಖುಷಿ, ಬಹಳ ಸಂಭ್ರಮ ಎಲ್ಲವೂ ಕೂಡ ಇದೆ. ಈಗ ತಹಶೀಲ್ದಾರ್ ಅವರು ಸಂಜೆ 7 ಗಂಟೆಗೆ ಬಂದರು. ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ. ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಈ ಯಾರು ಮುಟ್ಬೇಡಿ, ಬನ್ನಿ ಬನ್ನಿ ತಮ್ಮ ತಕ್ಕೊಡೋದು ಬೇಡ, ಹಿಂಗೆ ಹತ್ತಾನೆ ತಕ್ಕೊಳ್ಳಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯವರೆಲ್ಲ ಪಾಪ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದ. ಈ ಪಂಚಾಯತಿ ಎಲ್ಲ ಸದಸ್ಯರು ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಹಗ್ಗ ಇಳಿಯೋದೆ, ಈಗ ಇಳಿಯೋದೆ ಹಗ್ಗ. ಮತ್ತೆ ಮತ್ತೆ ಬೇರೆ ಏನಿದೆ? ಅಷ್ಟೇನಾ? ಓಕೆ ಓಕೆ, ಏನು ಹೇಳಿ ಕಳಿಸಿದ್ರು ಅವ್ರಿಗೆ ನಿಮಗೆ? ಒಂದು ನಿಮಿಷ ಸರ್, ಸರ್ ಪಿ ಡಿ ಒ ಸಾಹೇಬ್ರು ಇದ್ದಾರೆ ಸರ್. ಬನ್ನಿ ಸರ್, ನೀವು ಬನ್ನಿ ಸರ್ ಈ ಕಡೆ ಸರ್. ಹಿಂಗೆ ನೀವೆಲ್ಲ ಮಾತಾಡಿದೀನಿ ಸರ್. ಇರ್ಲಿ ಬಿಡಿ ಸರ್. ಈಗ ಹಗ್ಗ ಬಂದಿದೆ ಅಲ್ಲ, ಏನು ಹೇಳಿ ಕಳಿಸೋದು ಈಗ ತಹಶೀಲ್ದಾರ್ ನಿಮಗೆ? ತಹಶೀಲ್ದಾರ್ ಅವರಿಂದ ನಮಗೇನು ನಿರ್ದೇಶನ ಬಂದಿಲ್ಲ. ನಮಗೆ ಅದು ನಿರ್ದೇಶನ ಬಂದಿಲ್ಲ. ಇದು ಹೇಳ್ತೀನಿ. ನೆನ್ನೆ ಏನಿದು ಬಂದ್ ಮಾಡಿಸ್ತಾರೆ ಅದನ್ನು ತಾಲೂಕು ಆಡಳಿತ ವತಿಯಿಂದ. ಈ ಏನು ಹಗ್ಗ ಈ ಬಕೆಟ್ ಇದೆ ಅದನ್ನು ತೊಗೊಂಡೋಗಿ ಪಂಚಾಯತಿಯಲ್ಲಿ ಇರಿಸಿ ಅಂತ ಹೇಳಿದ್ರು ಅವರು. ಇಲ್ಲಿಟ್ರೆ ತಪ್ಪಾಗುತ್ತೆ ಅಂತ. ನೆನ್ನೆ ರಾತ್ರಿ ನಮ್ಮ ಸದಸ್ಯರು ಇಲ್ಲಿ ನಾಗರಾಜ್ ಸರ್ ಇದ್ರಲ್ಲ, ಅವ್ರ ಮನೇಲಿ ಇಡ್ಬೋದಿತ್ತಲ್ಲ. ಈಗ ಅದು ಅತಿಕ್ರಮಣ ಥರ ಆಗ್ಲಿಲ್ವಾ? ಅವ್ರ ವಸ್ತುಗಳನ್ನ ತಗೊಂಡೋಗಿದ್ದು ನೀವು? ಈಗ ಸರ್ ಮೇಲಧಿಕಾರಿಗಳು ಏನು ಹೇಳ್ತಾರೆ? ಮೇಲಧಿಕಾರಿಗಳು ಆಫೀಸಿಗೆ ತಗೊಂಡೋಗಿ ಅಂತ ಯಾಕೆ ಹೇಳಿದ್ರು? ಮೇಲಧಿಕಾರಿಗಳು ಏನು ಹೇಳ್ತಾರೆ ಅಷ್ಟೇ. ನೀವು ಯಾಕೆ ಏನಾದ್ರು ನೀವು ಈಗ ಬೀಗ ತಂದು ಕೊಟ್ರ? ಈಗ ಎ ಸಿ ಅವರು ವೆಂಕಟೇಶ್ ಅಂದ್ಬಿಟ್ಟು ಯಾರೋ ಇದಾರಂತೆ, ಅವ್ರು ಕೊಟ್ಟಿದಾರಂತೆ. ಈಗ ಅವರು ಬರ್ತಾ ಇದಾರಂತೆ. ಈಗ ಬನ್ನಿ ಎಲ್ಲ ಬನ್ನಿ. ಎಸ್, ಬಹಳ ಪ್ರಮುಖವಾಗಿ ಹಗ್ಗದ ಮುಂದೆ ಗೌರಿ ನಾಯಕ್ ಇದ್ದಾರೆ. ಜಯಪ್ರಕಾಶ್ ಶೆಟ್ರೆ, ನೀವು ಬಿಗ್ ಇಂಪ್ಯಾಕ್ಟ್ ನಲ್ಲಿ ಏನ್ ಕಮ್ಮಿ ಹೇಳಿದ್ರಾ? ಈಗ ಆಫೀಸಿಗೆ ಬರ್ತಾರವರು. ಆಫೀಸಿಗೆ ಗೌರಿ ನಾಯಕ್ ಇದ್ದಾರೆ. ಗೌರಿ ನಾಯಕ್, ನಿಮ್ ಪರ ನಾವ್ ಇರ್ತೀವಿ ಅಂತ ಹೇಳಿದ್ವಿ. ಏನ್ ನೋಡಿ ಹಗ್ಗ ಇಲ್ಲಿ, ನಿಮ್ ಬಕೆಟ್, ನಿಮ್ಮ ಹಗ್ಗ, ಖುಷಿನಾ? ಈಗ ಎಲ್ಲ ಸಿಗ್ತಾ? ಈಗ ಇನ್ನೆಷ್ಟು ಬಾವಿ ತೋಡ್ತೀರಿ? ನೋಡ್ತೇನೆ. ಈಗ ಆನೆ ಬಲ ಬಂದದೆ. ಎಲ್ಲ ಸಂಘಟನೆಗೂ ನನ್ನ ತುಂಬ ಹೃದಯದ ಧನ್ಯವಾದ. ಮಾತಾಡಿಸಿ ಊರವರಿಗೆ ಕೂಡ ತುಂಬಾ ಖುಷಿಯಾಗಿದೆ. ಸ್ಥಳೀಯರ ಬನ್ನಿ, ಎಲ್ಲರೂ ಬನ್ನಿ. ಗೌರಿ ಅಕ್ಕನಿಗೆ ಸರ್ ಹೇಳಿ ಸರ್. ಗೌರಿ ನಾಯಕರಿಗೆ ಜಯವಾಗಲಿ. ಇವತ್ತು ನಮಗೆ ಗಣೇಶನಕ್ಕೆ ಸಿಕ್ಕಂತ ಜಯ. ಇವತ್ತು ಈಗ ಒಂದ್ ನಿಮಿಷ, ಕಲಿಯುಗದ ಗಂಗಾ ತಾಯಿ ಅಂತ ಹೇಳ್ಬೋದಾ? ಹೌದೌದೌದೌದು. ಇವತ್ತು ನಮ್ಮ ಗಣೇಶನಕ್ಕೆ ಸಿಕ್ಕಂತ ಒಂದು ಜಯ ಇದು. ಇವತ್ತು ನಮ್ಮ ಸಂಸದರಾದಂತ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತ ಕೊಡುಗೆ ಇವತ್ತು ನಮಗೆ ನಮ್ಮ ಗೌರಕ್ಕನಿಗೆ ಸಿಕ್ಕಂತ ಜಯಕ್ಕೆ ಮೂಲ ಕಾರಣ ನಮ್ಮ ಸಂಘಟನೆಗಳು ಇದಾವೆ ಬಹಳಷ್ಟು. ಇವತ್ತು ಇವರು ಕೂಡ ಇದ್ದಾರೆ, ಮತ್ತೆ ಕನ್ನಡ ರಕ್ಷಣಾ ವೇದಿಕೆಯಿಂದ ಇದ್ದಾರೆ. ಉಮೇಶ್ ಅವರು ಪ್ರತಿಯೊಂದು ತಂಡ ಇದೆ ಸಾಕಷ್ಟು. ಇವತ್ತು ಬೆಂಗಳೂರಿಂದ ಬಂದ್ರಿಲ್ಲ ಸರ್, ಇವತ್ತು ನಿನ್ನೆ ನಮ್ ಜೊತೆ ಬಹಳ ನಿಂತ್ಕೊಂಡ್ರಿ ನೀವು. ಏನ್ ಅನ್ನಿಸ್ತಾ ಇದೆ ಇವಾಗ? ನಿಮ್ಮ ಮಾಧ್ಯಮದಲ್ಲಿ ಮಾಹಿತಿ ಬಂದ ತಕ್ಷಣ ಸಂಘಟನೆಯವರು ಎಲ್ಲಿದ್ದಾರೆ ಅಂತ ಒಂದು ಪ್ರಶ್ನೆ ಬಂತು. ಹೌದೌದು, ಆ ಮಾಹಿತಿ ನೋಡೇ ನಾನು ಇಲ್ಲಿ ಬಂದಿದ್ದು. ಬಂದ ತಕ್ಷಣ ನಾನು ಅವತ್ತಿಂದ ಇವತ್ತವರೆಗೂ ಅದಕ್ಕೊಂದು ಏನೋ ಒಂದು ವ್ಯವಸ್ಥೆ ಮಾಡಿ ಹೋಗ್ಬೇಕು ಅಂತ ಅವ್ರ ಜೊತೆಗೆ ಯಾವತ್ತೂ ಇದ್ದೀನಿ. ಈಗ ಆಯ್ತು, ಬಹಳ ಸಂತೋಷದ ವಿಚಾರ. ಏನೋ ನಮ್ಮ ಸಂಸದರು ಬಂದಿದ್ದಾರೆ, ಬಹಳ ಸಂತೋಷ. ನೀರನ್ನ ಯಾರು ಹೌದಾ? ಓಕೆ ಓಕೆ, ಅವ್ರ ಸೊಸೆ ಅಂತೂ ನಿಜಕ್ಕೂ ಕೂಡ ಒಂದ್ ಮಾತು ಹೇಳ್ತೀನಿ. ಅತ್ತೆ ಸೊಸೆ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. ಏನಂತೀರಮ್ಮ? ನಮ್ಮ ಅತ್ತೆಗೆ ಸಿಕ್ಕ ಜಯ ಮತ್ತೆ ನಮ್ಮ ಗಣೇಶ್ ನಗರಕ್ಕೆ ಸಿಕ್ಕ ಜಯ. ನಮ್ಮ ಹಿಂದೂ ಹುಲಿ ಬಂದು ನಮ್ಮ ಅತ್ತೆಗೆ ಜಯ ದೊರಕಿಸಿಕೊಟ್ರು. ಕೋಟಿ ನಮನಗಳು ನಿಮ್ಮ ಆರ್ ಕನ್ನಡಕ್ಕೆ ಮತ್ತೆ ನಮ್ಮ ಇಡೀ ಊರಿನವರಿಗೆ, ಸಂಘಟನೆಗಳಿಗೆ, ಮಾಧ್ಯಮದವರಿಗೆ ಮತ್ತೆ ಅನಂತ್ ಕುಮಾರ್ ಅಣ್ಣನಿಗೆ ಎಲ್ಲರಿಗೂ. ಎಸ್
ಓಕೆ ಎಸ್ ಮಕ್ಕಳ ಪೋಷಕರು, ಮಕ್ಕಳ ತಾಯಂದಿರುಗಳು ಕೂಡ ಎಲ್ಲರೂ ಇಲ್ಲಿದ್ದಾರೆ. ಅವ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬಾಲ ವಿಕಾಸ ಸಮಿತಿಯವರು, ಸ್ಥಳೀಯ ಗ್ರಾಮ ಪಂಚಾಯತ್ ಅವರು ಹಾಗೂ ಮಕ್ಕಳ ತಾಯಂದಿರು, ಮಕ್ಕಳ ಪೋಷಕರು ಅವರೆಲ್ಲರೂ ಕೂಡ ಇವರು ಬೆಂಬಲವಾಗಿ ನಿಂತಿದ್ದಾರೆ. ಬಂದಾಗ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ಊರವರು ಅವ್ರ ಜೊತೆಗಿದ್ದಾರೆ. ಹಾಗಾಗಿ ಇವತ್ತು ಊರವರ ಯಾವಾಗ ಸಮುದಾಯ ಒಗ್ಗಟ್ಟಾಗುತ್ತೆ ಯಶಸ್ಸನ್ನ ಕಾಣಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಅವ್ರು. ಇವಾಗ ಊರವರ ಗೆಲುವು. ಪಬ್ಲಿಕ್ ಇದ್ರೆ ಜಯ, ಪಬ್ಲಿಕ್ ಇಲ್ಲ ಅಂದ್ರೆ ಜಯ ಇಲ್ಲ. ನಾವು ಇವತ್ತು ಜನಪ್ರತಿನಿಧಿಗಳಾಗಿರೋದು ಜನರ ಓಟಿಂದ. ನಾನು ಹೋಗಿ ಒಂದು ಓಟ್ ಹಾಕೊಂಡ್ರೆ ಆರ್ಸ್ ಬರಲ್ಲ, ಅದನ್ನ ಮೊದ್ಲು ತಿಳ್ಕೊಬೇಕು ಎಲ್ಲರೂ. ಅದನ್ನ ತಿಳ್ಕೊಂಡ್ರೆ ಮಾತ್ರ. ನಾನು ಒಂದು ಇದನ್ನ ಪ್ರಶ್ನೆ ಹೇಳ್ತೇನೆ. ನೀವೇನಾಗಬೇಕು ಹೇಳಿ ಇವರಿಗೆ? ಓ ಪೋಷಕರು ಕೂಡ ಇದರ ಜೊತೆಲೆ. ಈ ತರ ಅನ್ಯಾಯ ಎಲ್ಲ ಆಗ್ಬಾರ್ದು. ಇನ್ನು ಮುಂದೆ ಎಲ್ಲರೂ ಎಚ್ಚೆತ್ತಾಗಿರ್ಬೇಕು. ನಾವೆಲ್ಲ ಮಹಿಳೆಯರ ಸಂಘಟದವ್ರು ಎಲ್ಲರೂ ಇರ್ತೀವಿ. ಈ ತರ ಇನ್ನು ಅನ್ಯಾಯ ಆಗ್ಲಿಕ್ಕೆ ಕೊಡಲ್ಲ ನಾವು ಹೇಳಿ ಇದೆರಡನ್ನು ಮಾತನ್ನು ಮುಗಿಸುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಪೋಷಕರಿದ್ದಾರೆ, ಮಗು ಇದೆ, ಮತ್ತೆ ಗೌರಿ ನಾಯಕ್ ಅವರು ಇದ್ದಾರೆ. ಬಹಳ ಖುಷಿಯಾದಂತ ಸಂದರ್ಭ. ಎಲ್ಲರೂ ಕೂಡ ಇದ್ದಾರೆ. ಮೇಡಮ್ ನೀವು ಬನ್ನಿ, ನೀವು ಮಾತಾಡ್ಬೇಕೀಗ. ಏನ್ ಹೇಳ್ತೀರಾ ಮೇಡಮ್? ಈ ಕ್ಷಣ ನೋಡಿ, ಅವ್ರು ಮರ ಹತ್ತುತ್ತಾರಂತೆ, ಇನ್ನೂ 2 ಗುಂಡಿ ತೋಡ್ತಾರೆ, ಇನ್ನೂ ಮುಂದೆ ಬಾವಿ ತೋಡಕ್ ರೆಡಿ ಇದ್ದಾರೆ. ಮತ್ತೆ ತೆಂಗಿನಕಾಯಿ ಎಲ್ಲ ಸುಲಿತಾರಂತೆ. ಏನು ಶಕ್ತಿ ಮೇಡಮ್ ಅದು? ನಾರಿ ಶಕ್ತಿ ಅಂದ್ರೆ ಇದು ನನ್ನ ಪ್ರಕಾರ. ನಾರಿ ಶಕ್ತಿ ಅಂದ್ರೆ ದಿವ್ಯವಾದಂತ ಶಕ್ತಿ. ನಾರಿ ಏನೂ ಅಲ್ಲ ಅನ್ನೋರಿಗೆ ಒಂದು ಪಾಠ ಇದು. ನಮ್ಮ ಗೌರಿ ಅಕ್ಕನವರು ತಮ್ಮ ಸ್ವ ಇಚ್ಛೆಯಿಂದ ಮತ್ತು ಮಕ್ಕಳಿಗೆ ನೀರು ಬೇಕು ಅಂತ ಸ್ವ ಇಚ್ಛೆಯಿಂದ ಬಾವಿಯನ್ನು ತೋಡುವಂತ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮತ್ತು ಒಂದು ಆತ್ಮವಿಶ್ವಾಸವನ್ನು ಪಟ್ಟಿದ್ದಾರೆ. ತಾನಿನ್ನ 5-6 ದಿವಸದಲ್ಲಿ ಅಲ್ಲಿ ಗಂಗಾ ಮಾತೆಯನ್ನು ತಂದೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮನುಷ್ಯತ್ವನೇ ಇಲ್ಲದಂತ ಅಧಿಕಾರಿ ವರ್ಗದವರು ಅವರಿಗೆ ಬೇಡವಾದಂತ ಚಿತ್ರ ಹಿಂಸೆ ಕೊಡುವಂತ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಒಂದು ಮಹಿಳೆ ಒಂದು ಸಾಹಸದ ಕೆಲಸಗಳನ್ನು ಮಾಡ್ತಿದ್ದಾಳೆ, ಅದು ಸಮಾಜಕ್ಕಾಗಿ ಅಂತ ಅಂದಾಗ ಅದಕ್ಕೆ ಬೆನ್ನು ತಟ್ಟಿ ಹುರಿದುಂಬಿಸೋದನ್ನು ಬಿಟ್ಟು ಅವರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅವ್ರ ಹಿಂಸೆಯನ್ನು ಕೊಟ್ಟ ಮಾತ್ರಕ್ಕೆ ಆಕೆ ಮನಗುಂದಿಲ್ಲ. ಆಕೆ ಸುತ್ತಮುತ್ತ ಇರುವ ಜನ, ಆಕೆ ಸುತ್ತಮುತ್ತ ಇರುವಂತ ಆಕೆಯ ಸಂಸಾರ, ಸಂಘಟನೆಗಳು ನಾವೊಂದು ತಾಮೊಂದು ಅಂತ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮೆಲ್ಲರ ನೆಚ್ಚಿನ ಶಾಸಕ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಈ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಾವು ನಗರಸಭೆಯವರು ಕೂಡ ಅವ್ರ ಜೊತೆಗೆ ಎಲ್ಲ ಸಂಘಟನೆಯವರು ಅವ್ರ ಜೊತೆಗೆ ಇಲ್ಲಿ ಬಂದಿದ್ದೇವೆ. ಅವರಿಲ್ಲಿ ಬಂದಿದ್ದರಿಂದಾಗಿ ಇವತ್ತು ಆ PDO ಅವರು ಏನು ಅವರು ಉಪಯೋಗಿಸ್ತಿರುವಂಥ ಹಗ್ಗ ಬುಟ್ಟಿಗಳನ್ನು ಎತ್ಕೊಂಡು ಹೋಗಿದ್ರು. ಹಗ್ಗ ಬುಟ್ಟಿಗಳನ್ನು ಎತ್ಕೊಂಡೋದ್ರು. ಯಾಕೆ ಪಿಕಾಸಿ ಸಲಿಕೆಗಳನ್ನು ಎತ್ಕೊಂಡು ಹೋಗಿಲ್ಲ? ಅದು ಆ ಬಾವಿಯಲ್ಲಿ ಪಿಕಾಸಿ ಸಲಿಕೆಗಳಿತ್ತು. ಆ ಬಾವಿ ಇಳಿಯುವಂಥ ತಾಕತ್ತು ಇವರಿಗಿಲ್ಲ. ಮೇಲಿರುವಂಥ ಹಗ್ಗ ಬುಟ್ಟಿಯನ್ನು ಎತ್ಕೊಂಡು ಹೋಗಿ ಕೆಲಸ ಮಾಡಲಿಕ್ಕೆ ಆಗಬಾರ್ದು ಅಂತ ಕುತಂತ್ರ ಮಾಡಿದ್ರು. ಈಚೆಯಿಂದ ಹೋಗಬಾರ್ದು ಅಂತ ದಾರಿಗೆ ಬೀಗವನ್ನು ಹಾಕಿದ್ರು. ಈಗ ಅನಂತಕುಮಾರ್ ಹೆಗಡೆ ಅವರು ಹೆಜ್ಜೆ ಇಟ್ಟ ಕ್ಷಣದಿಂದ ಆ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಕ್ಕಿ ಈಗ ನಮ್ಮ ಗೌರಿ ಅಕ್ಕನವರು ಬಾವಿ ಮೇಲಿರುವ ಆ ಚಪ್ಪರವನ್ನು ತೆಗೆದು ಬಾವಿಗೆ ಇಳಿದು ಪುನಃ ಮತ್ತು 1 ವಾರದೊಳಗೆ ನೀರು ತಂದು ಗಂಗಾ ಮಾತೆಯನ್ನ ತಂದು ಮಕ್ಕಳಿಗೆ ನೀರುಣಿಸುವಂತ ತಾಯಿಯ ಕೆಲಸಗಳನ್ನು ಆಕೆ ಮಾಡ್ತಿದ್ದಾಳೆ. ಆಕೆಗೆ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನ, ವಂದನೆಗಳನ್ನ ಎಲ್ಲರ ಪರವಾಗಿ ನಾವು ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಆಕೆ ಎಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾಳೆ ಅಂದರೆ, ಮಹಿಳೆಯರು ಮಕ್ಕಳನ್ನು ಕಟ್ಕೊಂಡು ಬಂದಿದ್ದಾರೆ, ಅಡುಗೆ ಮಾಡೋದನ್ನು ಬಿಟ್ಟಿದ್ದಾರೆ, ತಹಸೀಲ್ದಾರ್ ಆಫೀಸ್ ಮುಂದೆ, AC ಆಫೀಸ್ ಮುಂದೆ ಈ ರಣ ಬಿಸಿಲಲ್ಲಿ ಕೂತ್ಕೊಂಡು ಆಕೆಗಾಗಿ ಹೋರಾಟ ಮಾಡ್ತಿದ್ದಾರೆ. ಅವರು ಇವರು ಅಲ್ಲ ಅಂತ ಇಡೀ ನಗರದ ಜನ ಸುದ್ದಿ ತಕ್ಷಣ ಮೂಲೆಯಿಂದ ಬಂದು ಆಕೆಗೆ ಬೆನ್ನು ತಟ್ತಿದ್ದಾರೆ, ಶಕ್ತಿ ಕೊಡ್ತಿದ್ದಾರೆ. ಅಂದರೆ ಆಕೆಯ ಬಲ ಎಷ್ಟಾಗಿದೆ ನೋಡಿ. ಆಕೆಯ ಯಾರೇ ಆಗಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದರೆ ನಿಮ್ಮಂಥ ಪ್ರೆಸ್ನವರು ಕೂಡ, ಮಾಧ್ಯಮದವರು ಕೂಡ ಓಡೋಡಿ ಬಂದು ಈ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಒಂದು ನಿಮಿಷ